ನಮಸ್ಕಾರ ಸ್ನೇಹಿತರೆ, ಎಸೆನ್ಸ್ ಆಲ್ ಇನ್ ಒನ್ ಚಾನಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. 2024 ಡಿಸೆಂಬರ್ ತಿಂಗಳಿನ ವೃಷಭ ರಾಶಿಯವರ ಗ್ರಹಗಳ ಚಲನೆಯ ಆಧಾರಿತವಾಗಿರುವ ಗೋಚಾರ ಫಲ ಭವಿಷ್ಯವನ್ನು ಮಾತ್ರ ನಾನಿಲ್ಲಿ ಹೇಳ್ತಾ ಇದ್ದೇನೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ, ವಿಡಿಯೋವನ್ನು ಬೇರೆಯವರಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಇದರಿಂದ ನಮಗೆ ಹೆಚ್ಚಿನ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ದೊರೆಯುತ್ತೆ. ಡಿಸೆಂಬರ್ 2ನೇ ತಾರೀಕು ಶುಕ್ರನ ಸ್ಥಾನ ಬದಲಾವಣೆ ಆಗ್ತಾ ಇದೆ. ಡಿಸೆಂಬರ್ 16ರಂದು ಸೂರ್ಯನ ಸ್ಥಾನ ಬದಲಾವಣೆ ಆಗ್ತಾ ಇದೆ. ಹಾಗೆ 28ನೇ ತಾರೀಕು ವೃಷಭ ರಾಶಿಗೆ 10ನೇ ಸ್ಥಾನಕ್ಕೆ ಶುಕ್ರನು ಪುನಃ ಬರ್ತಾ ಇದ್ದಾನೆ. ಇಲ್ಲಿ ಸೂರ್ಯನಿಂದ ನಿಮಗೆ ಉತ್ತಮ ಫಲವೇ ದೊರೆತರೂ ಸಹ ಶುಕ್ರನಿಂದ ಸ್ವಲ್ಪ ಏನೇನು ಫಲಗಳು ದೊರೆಯುತ್ತೆ ಅನ್ನೋದನ್ನು ನೋಡೋಣ. ರಾಶಿಯಲ್ಲಿಯೇ ಗುರು ಇದ್ದಾನೆ ಹಾಗೂ 3ನೇ ಮನೆಯಲ್ಲಿ ಕುಜನಿದ್ದಾನೆ. ಪಂಚಮ ಸ್ಥಾನದಲ್ಲಿ ಕೇತು ಹಾಗೂ 7ನೇ ಮನೆಯಲ್ಲಿ ಬುಧನಿದ್ದಾನೆ. ವೃಷಭ ರಾಶಿಯವರಿಗೆ ಈ ತಿಂಗಳು ಒಂದು ಹಂತದಲ್ಲಿ ನೋಡಿದರೆ ತುಂಬ ಒಳ್ಳೆಯದಾದಂತಹ ಸಂಬಂಧಗಳು ಬೆಸೆದುಕೊಳ್ತವೆ. ಸಹೋದರ ಸಹೋದರಿಯರಿಂದ, ಬಂಧು ಬಾಂಧವರಿಂದ ಅತಿ ಉತ್ತಮವಾದಂತಹ ಸಹಕಾರ ಸಿಗುತ್ತೆ. ನಿಮಗೆ ಬಂಧು ಬಾಂಧವರ ಆಗಮನದಿಂದ ಹೆಚ್ಚು ಸಂತೋಷ ಸಿಗುತ್ತೆ. ಎಲ್ಲದರಲ್ಲಿಯೂ ಸಹ ಯಶಸ್ಸು ನಿಮಗೆ ಸಿಗ್ತಾ ಹೋಗುತ್ತೆ. ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಪ್ರಯಾಣದಲ್ಲಿ ಸುಖಕರವಾದಂತಹ ಪ್ರಯಾಣ ಆಗುತ್ತೆ. ವಿದೇಶ ಪ್ರಯಾಣ ಆಗಲಿ ಯಾವುದೇ ಆದರೂ ಸಹ ಯಶಸ್ವಿ ಆಗುತ್ತೆ. ಒಟ್ಟಿನಲ್ಲಿ ಅತಿ ಹೆಚ್ಚು ಯಶಸ್ಸು ನಿಮಗೆ ಈ ತಿಂಗಳಿನಲ್ಲಿ ಸಿಗ್ತಕ್ಕಂಥದ್ದು ಇದೆ. ವೃಷಭ ರಾಶಿಯ ಮಹಿಳೆಯರಿಗೆ ಈ ಸಾರಿ ಬಂಪರು. ಏನಪ್ಪ ಅಂದರೆ ಬಂಗಾರ, ಒಡವೆ, ವಸ್ತ್ರಗಳು, ನವರತ್ನಗಳು ಇವುಗಳನ್ನೆಲ್ಲ ಖರೀದಿ ಮಾಡಲಿಕ್ಕೆ ನಿಮಗೆ ಎಲ್ಲ ಥರದ ಅವಕಾಶಗಳು ಒದಗಿ ಬರುತ್ತೆ. ಹಣಕಾಸಿನ ತೊಂದರೆ ಏನೂ ಇರೋದೇ ಇಲ್ಲ. ಮಂಗಲ ಕಾರ್ಯಗಳು ನಡೀತವೆ. ಬಂಧು ಬಾಂಧವರು ಬರ್ತಾರೆ. ಶುಭವಾದಂತಹ ವಾರ್ತೆಗಳು ಎಲ್ಲ ಕಡೆಯಲ್ಲಿಯೂ ಕೇಳಿಬರುತ್ತೆ. ಪತಿ ಪತ್ನಿಯರಲ್ಲಿ ಅತಿ ಉತ್ತಮವಾದಂತಹ ಸಾಮರಸ್ಯ ಇರುತ್ತೆ. ಯಾರಾದರೂ ಮಗುವನ್ನು ಅಪೇಕ್ಷಿಸ್ತಾ ಇದ್ದರೆ ಈ ತಿಂಗಳಿನಲ್ಲಿ ಅದಕ್ಕೂ ಸಹ ಫಲ ದೊರೆಯುವಂತಹ ನಿರೀಕ್ಷೆಯನ್ನು ನೀವು ಇಟ್ಕೊಳ್ಬಹುದು. ಅತಿ ಉತ್ತಮವಾದಂತಹ ಕಾಲ ವೃಷಭ ರಾಶಿಯವರಿಗೆ ನಡೀತಾ ಇರತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಕೆಟ್ಟದನ್ನು ನೋಡೋದಾದರೆ ಅಥವಾ ಅನಾನುಕೂಲ ಆಗ್ತಕ್ಕಂಥದ್ದನ್ನು ನೋಡೋದು ಅಂತ ಹೇಳಿದರೆ, ಈ ಹಳೆಯ ಚಟಗಳಿದ್ದರೆ ಅದು ಪುನಃ ಉಲ್ಬಣಗೊಳ್ಳುತ್ತೆ. ನಿಮಗೆ ಕುಡ್ತ ಆಗ್ಬೋದು, ಮಾದಕ ದ್ರವ್ಯಗಳ ವ್ಯಸನ ಆಗ್ಬೋದು, ಇನ್ನು ಯಾವುದೇ ಥರದ ಕೆಟ್ಟ ಚಟಗಳಿದ್ದರೆ ಅದು ಹೆಚ್ಚು ಉಲ್ಬಣ ಆಗ್ತಕ್ಕಂಥದ್ದು ಡಿಸೆಂಬರ್ ತಿಂಗಳಲ್ಲಿ ಕಂಡುಬರ್ತಾ ಇದೆ. ಇರೋ ಕೆಲಸವನ್ನು ನೀವು ಮುಂದುವರ್ಸ್ಕೊಂಡು ಹೋದರೆ ಅದರಲ್ಲಿ ಸಾಧಾರಣ ಪ್ರಗತಿ ಇದೆ. ಹೊಸ ಕೆಲಸಕ್ಕೆ ಅಷ್ಟು ಅನುಕೂಲ, ಶುರು ಮಾಡೋಕ್ಕೆ ಅಷ್ಟು ಅನುಕೂಲ ಇಲ್ಲ. ಆದರೆ ನಿಮಗೆ ಈ ತಿಂಗಳಲ್ಲಿ ಹೊಸ ಸ್ನೇಹಿತರು ಸಿಗ್ತಾರೆ. ಈ ಹೊಸ ಸ್ನೇಹಿತರಿಂದ ನಿಮಗೆ ನಿಜವಾಗೂ ಮೋಸ ಆಗುತ್ತೆ. ಅವರನ್ನು ನಂಬಲೇಬೇಡಿ. ಯಾರಾದರೂ ಹೊಸ ಸ್ನೇಹಿತರಿದ್ದರೆ ಅವರ ಸ್ನೇಹವನ್ನೇ ಮಾಡೋಕ್ಕೆ ಹೋಗದೇ ಇರೋದು ವೃಷಭ ರಾಶಿಯವರಿಗೆ ತುಂಬ ಒಳ್ಳೆಯದು. ದೇಹದಲ್ಲಿ ಆಲಸ್ಯ ಕಾಡುತ್ತೆ. ನಿಮಗೆ ಏನೋ ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರ, ಆದರೆ ಅಯ್ಯೋ ಸಾಕು ಆಮೇಲೆ ಮಾಡೋಣ ಅನ್ನೋವಂಥ ಉದಾಸೀನತೆ, ಸ್ವಲ್ಪ ಆಲಸ್ಯದ ಕಡೆಗೆ ಇಡೀ ತಿಂಗಳು ನಿಮಗೆ ಡೋಲಾಯಮಾನವಾಗಿ ಎಳಿತಾನೇ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಲವಲವಿಕೆಯಿಂದ ಚಟುವಟಿಕೆಯಿಂದ ಕೆಲಸ ಮಾಡೋದನ್ನು ಕಲೀರಿ. ಈ ನೀರಿನ ವ್ಯಾಪಾರಿಗಳು, ತೈಲದ ವ್ಯಾಪಾರಿಗಳು, ಒಟ್ಟಿನಲ್ಲಿ ವ್ಯಾಪಾರಗಳೇ ಒಂದು ಸ್ವಲ್ಪ ಕೈ ಕಚ್ಚುತ್ತಾವೆ ಅಂದರೆ ಏನೂ ತಪ್ಪಾಗಲಿಕ್ಕಿಲ್ಲ. ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ವೃಷಭ ರಾಶಿಯವರಿಗೆ ಒಳ್ಳೆಯದು. ಇನ್ನು ನಿಮಗೆ ತುಂಬ ತೊಂದರೆಗಳೇ ಕಾಡ್ತಾ ಇದೆ, ಯಾವುದರಲ್ಲೂ ನಮಗೆ ಸಕ್ಸಸ್ ಸಿಗ್ತಾನೇ ಇಲ್ಲ ಅಂದರೆ ದಯಮಾಡಿ ನೀವು ಒಳ್ಳೆ ನುರಿತ ಜ್ಯೋತಿಷರಲ್ಲಿ, ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಜ್ಯೋತಿಷರಲ್ಲಿ ತೋರಿಸ್ಕೊಂಡು ಅದಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.